ಮಾರ್ಕೆಟ್ ದುಡ್ಡು ಅವ್ರ ಕೈಗಿರ್ತದೆ, ಅವ ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕ್ ಹೋಗಿ. ಇವತ್ತು ಅದಿಲ್ಲ. ಅದು ನೋಡ್ರಿ, ಇದೇ ಕಬ್ಬನ್ನು ಹೋಗಿ 15 ದಿವಸ ಒಳಗೆ 14 ದಿವಸ ಒಳಗೆ ನೀವು ಅವ್ನು ಬಿಲ್ ಕೊಡಬೇಕಂತ ಹೋಗಲಿ. ಲಾಸ್ ಆಗಿಲ್ಲ ಒಂದು 3,550 ಕೊಡ್ತೀರಿ ನೀವು ಸೆಂಟ್ರದವ್ರು. ಅದೇನೋ ಮಾಡಿದ್ರಿ ನಿಮ್ಮದೇ ತೆಗೆದು ಕೂಡ್ಕೊಂಡು ರೇಟ್ ಫಿಕ್ಸ್ ಮಾಡಿದ್ರಿ. ಆದರೆ 4,000 5,000 ರೂಪಾಯಿ ಖರ್ಚು ಬರ್ತದೆ ನೋಡಿ. ಇವತ್ತು ನೀವು ಮತ್ತೊಂದು ಪ್ರಮಾಣೀಕರಿಸಿ ನೋಡ್ರಿ, ಅದನ್ನು ಗೊತ್ತಾಗ್ತದೆ. ಪ್ರತಿ ಟನ್ನಿಗೆ 1,500 ತನಕ ಲಾಸ್ ಮಾಡ್ಕೋತಾನೆ ರೈತ ನಿಮ್ಗೆ ಕಬ್ಬು ಕೊಡ್ತಾನೆ. ಹಾಗೆ ಉಳಿದ ಬೆಳೆಗೈತಿ ಬೆಲೆನೇ ಇಲ್ಲ ಪಾಪ. ಇದಕ್ಕಾಗಿ ಮುಖ್ಯವಾಗಿ ಆಗಬೇಕಾಗಿದ್ದು ಕೆಲಸ ರೈತನ ಕೈಯಲ್ಲಿ ಮಾರ್ಕೆಟ್ ಎಲ್ಲಿವರೆಗೆ ಸಿಗೋದಿಲ್ಲ, ಎಲ್ಲಿವರೆಗೆ ಪ್ರತಿ ಹಳ್ಳಿ ಗೋಡೌನ್ ಆಗೋದಿಲ್ಲ, ಪ್ರತಿ ಹಳ್ಳಿಯು ನೀರಾವರಿಯಿಂದ ಸಮೃದ್ಧಿ ಆಗುವುದಿಲ್ಲ, ಅಲ್ಲಿವರೆಗೆ ಈ ದೇಶದ ಬಡತನ ಹೋಗುವುದಿಲ್ಲ, ಉದ್ಯೋಗ ಸೃಷ್ಟಿ ಆಗುವುದಿಲ್ಲ. ಅದರಲ್ಲೂ ನಾವು ಹೇಳ್ಬೋದು MSME ಅಂತ ಪರಿಹಾರ ಆಕೈತ್ರಿ. ಯಾವಾತು ನೀವು ಸಣ್ಣ ಕೈಗಾರಿಕೆ ಬೆಳೆಸೋಣ ಇಲ್ಲಲ್ರಿ. ಗಾಂಧಿ ಹೇಳಿದ ಮಾತು ಪ್ರತಿಯೊಂದು ಗುಡಿ ಕೈಗಾರಿಕೆ ಪ್ರತಿಯೊಂದು ಹಳ್ಳಿಗೆಲ್ಲ ಇದ್ದು ಅದನ್ನು ಮನ್ನಾ ಕೊಟ್ಟು ಬಿಟ್ಟರೆ ಇವತ್ತು ದೇಶಕ್ಕೆ ಏನಾದರೂ ಪರಿಹಾರ ಇದ್ದರೆ ಗಾಂಧೀಜಿ ಮತ್ತು ರೈತ ಗೋಡಾವನ ಅವನ ಬೆಲೆ ಅವ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಯಾವಾಗ ಆಗ್ತದೆ. ಇದನ್ನು ಯಾರು ಮಾಡ್ತಾರೋ ನಿಜವಾಗಿ ಗ್ರೇಟ್ ಅವರು, ಈ ದೇಶದ ಗ್ರೇಟ್ ನಾಯಕರು. ಅಲ್ಲಿವರೆಗೆ ಇದೀಗ ಹೋಗೋದಿಲ್ಲ. ನಾವೀಗ ಶಿಫಾರಸು ಮಾಡೋದು ಅವ್ರ ಮೂಲಿ ಒಗಿತಾರೆ. ಯಾವ ಸರ್ಕಾರ ಬಂದರೂ ಅಷ್ಟೇ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡೋರು ದೊಡ್ಡವ್ರಿಗೆ, ಉಳಿದವರೆಲ್ಲ ಅಷ್ಟೇ. ಮತ್ತು ನಾವು ಹೋಟೆಲು ನಾವು ಏನಪ್ಪ ಅಂತಂದ್ರೆ ಇವತ್ತು ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಾವೆಲ್ಲ ಹುಚ್ಚಾಗಿದ್ದೀವಿ. 5 ಸಾವಿರ ನಾವು ಮಾರ್ಕೊಳ್ಳೋಂಥವ್ರು ಭಾಳಷ್ಟು ಆಗಿದ್ದಾರೆ. ಅವರ ಬಹುಸಂಖ್ಯಾತರಾಗೆ ಒಂದೇ ಹೋಟ್ ಮೇಲೆ 3 ಅಧಿಕಾರಕ್ಕೆ ಬಂದುಬಿಡ್ತಾನೆ. ಅವ ತನಗೆ ಬೇಕಾದ ಮಾಡ್ಕೊಂಡು ಹೋಗಿಬಿಡ್ತಾನೆ ಮನುಷ್ಯ. ಇವತ್ತು ಒಂದು ಉದಾಹರಣೆ ಮತ್ತು ಲಾಸ್ಟಿಗೆ ಕೊಟ್ಟಿದ್ದು ಬಿಟ್ಟು ಮುಗಿಸ್ತಾನೆ ಇದನ್ನು. ಯಾವ MP ಯಾವ MLA ಈ ದೇಶದಲ್ಲೇ ಕೋಟ್ಯಾಧೀಶ್ವರರು ಇಲ್ಲ. ಅವ್ರು ಹೆಂಗೆ ಗಳಿಸಿದ್ರು, ಅವ್ರ ಮೂಲೇನ, ಇದನ್ನು ಒಂದು ಸಾಕು ನಾವು ಲೋಕಾಯುಕ್ತ ಹಾಕಿ ಎನ್ಕ್ವೈರಿ ಮಾಡಿ ಶಿಕ್ಷೆ ಆಗೋಗಿ ನೋಡ್ಕೊಂಡ್ರೆ ಮೋಸ್ಟ್ಲಿ ಪರಿಹಾರ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ರೈತರಿಗೆ ಮಾರ್ಕೆಟ್ ಕೊಡೋದು ಭಾಳ ಮಹತ್ವದ್ದು ಅಂತ ಹೇಳಿ ನಾನು ಹೆಸರಿಗೆ ಮಾತಾಡಿ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅನ್ನೋ ದೇಶ ತಮ್ಮ ಸತ್ಯ ಕೈಗಳು ವಂದನೆಗಳು.